ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಗೋಪಾಲ್ಗೌಡ ನಗರ, ಮೈಸೂರು. 40/60 3 BHK, ಗ್ರೌಂಡ್ ಫ್ಲೋರ್ 2 BHK ವಿತ್ ಗಾರ್ಡನ್, 2 ಕಾರ್ ಪಾರ್ಕಿಂಗ್ ಇದೆಲ್ಲ ಮಾಡಿದ್ದಾರೆ. ಹೊರಗಡೆನೂ 2 ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ನೋಡಿ, ಈ ಥರ ಸ್ಪೇಸ್ ಬಿಟ್ಟಿದ್ದಾರೆ. ಒಂದು ಬೋರ್ವೆಲ್ ಎಕ್ಸ್ಟ್ರಾ ಹಾಕಿದ್ದಾರೆ, ಪ್ರೈವೇಟ್ ಬೋರ್ವೆಲ್. ಸಮ್ ಟ್ಯಾಂಕು ಇದೆ. ಈ ಥರ ಗಾರ್ಡನ್ ಮಾಡಿದ್ದಾರೆ. ಫಾಲ್ಸೂ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್, ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ 1 ಬೆಡ್ರೂಮ್ ಮತ್ತು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. 40/60 80 ಫೀಟ್ ರೋಡ್. ನೋಡಿ, ಅದು ಬೋರ್ವೆಲ್. ಈ ಥರ ಗಾರ್ಡನ್ ಮಾಡಿದ್ದಾರೆ. ಕಾರ್ ವಾಶ್ ಮಾಡೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಇದು ಮೈಸೂರು ಸಿಟಿ ಸೆಂಟ್ರಿಂದ 8.5 ಕಿಲೋಮೀಟರ್ ಡಿಸ್ಟೆನ್ಸ್. ಮೂಡ ಲೇಔಟ್, ಈಸ್ಟ್ ಫೇಸಿಂಗ್ ಡೋರ್ ಕೊಟ್ಟಿದ್ದಾರೆ. ಎಂಟ್ರೆನ್ಸ್ ಮೇನ್ ಡೋರ್ ಇದು. ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ಕೇಸ್ ಈ ಕಡೆಯಿಂದ ಕೊಟ್ಟಿದ್ದಾರೆ. ಈಗ ಮನೇಲಿ ಎಂಟ್ರ್ ಮಾಡ್ತಾಯಿದ್ದೀನಿ. ಲಿವಿಂಗ್ ಭಾಳ ವಿಶಾಲವಾಗಿ ಮಾಡಿದ್ದಾರೆ. ಫಾಲ್ಸ್ ಸೀಲಿಂಗ್ ಸಿಂಪಲ್ಲಾಗಿ ಈ ಥರ ಫಾಲ್ಸ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. 2 ಫ್ಯಾನ್ ಹಾಕಿದ್ದಾರೆ, ಜೂಮರ್ ಹಾಕಿದ್ದಾರೆ. ರೈಟ್ ಸೈಡಲ್ಲಿ ಕಾಣ್ತಾ ಬೆಡ್ರೂಮು, ಅದ್ರ ಮಧ್ಯದಲ್ಲಿ ಕಾಣ್ತಾ ಬೆಡ್ರೂಮೇನೆ. ಇದರದ್ದು ಬೆಲೆ ಹೇಳ್ತಾರೆ 2.5 ಕೋಟಿ, ಸ್ಲೈಡ್ಲಿ ನೆಗೋಷಿಯಬಲ್. ಲೆಫ್ಟ್ ಸೈಡಲ್ಲಿ ವಾಶ್ ಬೇಸಿನ್, ಎದುರುಗಡೆ ಕಾಣ್ತಾ ಇರೋದು TV ಕ್ಯಾಬಿನೆಟ್. ನೋಡಿ, ಇದು ವಾಲ್ ಮೇಲೆ ಎಲ್ಲ ಡಿಸೈನ್ಸ್ ಮಾಡಿದ್ದಾರೆ ಪೇಂಟಲ್ಲಿ. ವಾಶ್ ಬೇಸಿನ್ ಎದುರುಗಡೆ ಕಾಣ್ತಾ ಇರೋದು. ಪೂಜಾ ರೂಮ್. ಇದು ಕಿಚನ್. ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ಫುಲ್ಲಿ ಲೋಡೆಡ್ ಕಿಚನ್. ಫುಲ್ ಕಿಚನ್ ಕ್ಯಾಬಿನೆಟ್ಸ್ ಮಾಡಿದ್ದಾರೆ. ಮೇಲ್ಗಡೆ ರಾಫ್ಟ್ ಕೂಡ ಮಾಡಿದ್ದಾರೆ. ಚಿಮ್ನಿ. ಲಿವಿಂಗ್ ಭಾಳ ವಿಶಾಲವಾಗಿದೆ. ಇದು ಮೊದಲನೇ ಬೆಡ್ರೂಮ್. ಇದು ವಿತ್ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಫಾಲ್ಸ್ ಸೀಲಿಂಗ್, ಫ್ಯಾನ್. ಕಟನ್ ರಾಡ್ಸ್, ವಾರ್ಡ್ರೋಬ್ ಇದೆಲ್ಲ ಮಾಡಿದ್ದಾರೆ. ನೋಡಿ, ಇದೆಲ್ಲ ಟೀಕುಡ್ ಡೋರ್ಸ್ ಇದು.
ವಾಶ್ ಬೇಸಿನ್. ಇದು ಎರಡನೇ ಬೆಡ್ರೂಮ್ಗೂ ಕಾಟ್ ಹಾಕಿದ್ದಾರೆ. 3 ಬೆಡ್ರೂಮ್ಗೂ ಕಾಟ್ ಮಾಡಿದ್ದಾರೆ. ಮೇಲ್ಗಡೆದು ಒಂದು ಬೆಡ್ರೂಮ್ ಇದೆಯಲ್ಲ ಅದಕ್ಕೂ ಕಾಟ್ ಹಾಕಿದ್ದಾರೆ. ಈಗ ಒಂದು ಬೆಡ್ರೂಮ್ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಸೇಮ್ ಮೇಲ್ಗಡೆ ಇರೋದು ಕಾಟ್. ಇಷ್ಟೇ ಡೈಮೆನ್ಷನ್ದು ಬೆಡ್ರೂಮ್ ಇರೋದು ನೋಡಿ. ಇದು ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ವಾರ್ಡ್ರೋಬ್ಗೆ. ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲಿ ಕೊಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮ್. $80 feet ರೋಡ್ ಅಡ್ಜಸೆಂಟ್. ಮನೆಯಲ್ಲಿ 4 ಕಾರ್ ಇದ್ದರೂ ನಿಲ್ಲಿಸ್ಕೊಳ್ಳೋಕ್ಕೇನು ತೊಂದರೆ ಆಗೋಲ್ಲ. 40-60 ಡೈಮೆನ್ಷನ್ ಇದು. ಮತ್ತು ಲಿವಿಂಗ್ ಕಡೆ ಬಂದಿದ್ದೀನಿ. ಈಗ ವಾಷಿಂಗ್ ಏರಿಯಾ ಕಡೆ ಹೋಗ್ತಾಯಿದ್ದೀನಿ. ಹಿಂದ್ಗಡೆ ಯುಟಿಲಿಟಿಗೆ ಡೋರ್ ಇದು ಕಾಮನ್ ಬಾತ್ರೂಮ್. ಯುಟಿಲಿಟಿಲಿ ಒಂದು ಇಂಡಿಯನ್ ಟಾಯ್ಲೆಟ್ ಫಿಟ್ ಮಾಡಿದ್ದಾರೆ ನೋಡಿ. ಇಂಡಿಯನ್ ಟಾಯ್ಲೆಟ್ ಇದು. ಹೊರಗಡೆಯಿಂದ ಕೆಲಸ ಮಾಡೋರಿಗೆಲ್ಲ ಈ ಕಡೆ ಬಂದು ಕೆಲಸ ಮುಗಿಸ್ಕೊಂಡು ಮತ್ತೆ ಹಿಂಗೆ ಹೋಗ್ಬೋದು. ಆ ಥರ